ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೆ ಲಕ್ಷ್ಮಿ ನೋಡಿ ರೆಡಿ ಮಾಡಿದೀವಿ, ಅಲಂಕಾರ ಎಲ್ಲ ಮಾಡಿದೀವಿ. ಈ ಅಲಂಕಾರ ಎಲ್ಲ ಹೇಗ್ ಮಾಡಿದ್ರಿ ಅನ್ನೋದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೀವು ಹೋಗಿ ನೋಡ್ಕೊ ಬರ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ತಾ ಇದೀವಿ. ಸೊ ನಾವೇನೇನ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ನಿಮ್ಗೆ ಕೂಡ ತೋರಿಸಿ, ಬನ್ನಿ ನೋಡೋಣ. ಅನ್ಕೊಂತಿದ್ದೀರಲ್ಲ, ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಏನು ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದಾರೆ ಅಂತ. ಆಕ್ಚುಲಿ ಹಬ್ಬಕ್ಕೆಲ್ಲ ಓಡಾಡಿ ಹುಷಾರ್ ತಪ್ಪದೆ, ಜೊತೆಗೆ ಸಾಲಾಗಿ ಹಬ್ಬಗಳು ಬಂದ್ಬಿಡ್ತು. ಅದ್ರ ಜೊತೆ ನನ್ನ ತಮ್ಮ ಕೂಡ ಅವನು ವರ್ಕಲ್ಲಿ ಬ್ಯುಸಿ ಆಗೋದಾ, ನಮಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗಿಲ್ಲ. ಅದಕ್ಕೋಸ್ಕರ ಇದು ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ವಿ. ಬಟ್ ಇನ್ನು ಮುಂದೆ 2 ರಿಂದ 3 ವಿಡಿಯೋ ಒಂದು ವಾರ ಪೋಸ್ಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಹಾಗೆ ಮಾಡ್ತೀವಿ ಕೂಡ. ಇದೇ ಶುಕ್ರವಾರ 5 ಗಂಟೆಗೆ ನಮ್ಮ ಮನೇಲಿ ಗಣೇಶ ಹಬ್ಬ ನಾವು ಹೇಗೆ ಆಚರಿಸಿದ್ವಿ ಅನ್ನೋದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ವಾಚ್ ಮಾಡಿಬಿಟ್ಟು. ಥ್ಯಾಂಕ್ ಯು. ಬನ್ನಿ ಇವಾಗ ಡೆಕೋರೇಷನ್ ಮಾಡಕ್ಕೆ ಹೋಗೋಣ. ಈಗ ನಾವು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ಮುಗಿಸಿ ಲಕ್ಷ್ಮಿ ರೆಡಿ ಮಾಡೋಕ್ಕೆ ಅಂತ ಕುತ್ಕೊಂಡಿದ್ದೀವಿ. ನೀವು ಕೂಡ ನೋಡ್ಬೋದು. ನಮ್ಮ ಮನೆ ಪದ್ಧತಿ ಹೇಗಪ್ಪ ಅಂದರೆ, ತಾಮ್ರ ಚೊಂಬು ಇಡ್ತೀವಿ. ತಾಮ್ರ ಚೊಂಬಲ್ಲಿ ಅಕ್ಕಿ ತುಂಬಿ ಅದ್ರ ಮೇಲೆ ಬೆಳ್ಳಿ ಚೊಂಬಿಟ್ಟು ಅದ್ರಲ್ಲಿ ನೀರು ಹಾಕಿ ತೆಂಗಿನಕಾಯಿ ಇಡೋದು. ಸರಿ ಅಂದ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡ್ವಿ. ಇವಾಗ ನಾನು ನಮ್ಮಮ್ಮ ಇಬ್ರು ಸೇರಿ ಸೀರೆನ ನೆರೆಗೆಲ್ಲ ಇಟ್ಕೊಂಡು ದೇವ್ರಿಗೆ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೀರೆ ಉಡ್ಸ್ಬೇಕಂತ ನಮಗೆ ತುಂಬಾನೇ ಖುಷಿ ಆಗ್ತದೆ. ಯಾಕೆ ಒಂದೇ ಟೈಮಿಗೆ ಎಷ್ಟು ಪರ್ಫೆಕ್ಟಾಗಿ ಸೀರೆ ಕುತ್ಕೊತಾ ಇತ್ತು. ಆ ಸೀರೆ ಉಡ್ಸಿದ್ರೆ ನಾವು ಸೀರೆ ಉಡ್ಸೋದು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಮುದ್ದ ಕಾಣಿಸ್ತಾ ಇತ್ತು ಸೀರೆ. ನೀವು ಕೂಡ ನನ್ನ ವಿಡಿಯೋದಲ್ಲಿ ನೋಡ್ಬೋದು. ಒಂದ್ಸತಿ ಉಡ್ಸ್ಕೊಂಡ್ಸಿದ ತಕ್ಷಣ ದೇವರೇ ಬಂದು ಕುತ್ಕೊಂಡಾಗಿದ್ದು. ನಾವು ಇನ್ನೂ ಮುಖವಾಡ ರೆಡಿ ಮಾಡಿದ್ದಿಲ್ಲ, ಕಾಯಿ ಇಟ್ಟಿದ್ದಿಲ್ಲ. ಬಟ್ ಆದ್ರೂ ದೇವ್ರು ಬಂದು ಕುತ್ಕೊಂಡಂಗೆ ಇಷ್ಟ ಆಯಿತು. ಅದಾದಮೇಲೆ ನಾನು ಮುಖವಾಡ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಖವಾಡ ರೆಡಿ ಮಾಡ್ಬೇಕಾದ್ರೆ ಯಾವಾಗಲೂ ನನಗೆ ನಮ್ಮಮ್ಮ ಹೇಳೋದೇನು ಗೊತ್ತಾ, ನೀನು ಹೆಂಗೆ ರೆಡಿ ಆಗ್ತದೆ ದೇವ್ರನ್ನೂ ಹಂಗೆ ರೆಡಿ ಮಾಡು. ನೀನು ಎಷ್ಟು ಮುದ್ದ ಕಾಣಿಸ್ತೀಯ, ದೇವರು ಅಷ್ಟೇ ಮುದ್ದ ಕಾಣಿಸ್ಬೇಕು ಅಂತ. ಆ ಕಾನ್ಷಿಯಸ್ಸಲ್ಲೇ ದೇವ್ರನ್ನ ಕ್ಲೀನಾಗಿ ಕಣ್ಣು, ಬಾಯಿ, ಮೂಗು ಎಲ್ಲ ಬರೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಉಡ್ವೆ ಕೂಡ ಹಾಕಿದೆ. ಅದಾಕಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ನೋಡೋಕೆ. ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ, ಎದ್ದು ಬಂದು ಕೂತಾಗಿದ್ಲು. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಆ ಡೆಕೋರೇಷನ್ಗೂ ಲಕ್ಷ್ಮಿ ಕೂತಿದ್ಕು ತುಂಬಾನೇ ಖುಷಿ ಆಯಿತು. ನೀವು ಕೂಡ ನೋಡ್ಬೋದು ನಮ್ಮನೆ ಲಕ್ಷ್ಮಿ ಹೇಗೆ ರೆಡಿ ಆಗಿದ್ದಾಳೆ ಅಂತ. ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸೊ ಇವಾಗ ನಮ್ಮ ಡೆಕೋರೇಷನ್ ಎಲ್ಲ ಮುಗಿತು. ನೀವು ಕೂಡ ನೋಡ್ಬೋದು. ಇಷ್ಟ ಇದೆ ಅನ್ಕೊಂತೀನಿ. ಅದೇ ಸೇಮ್ ಟೈಮ್ ನೋಡಿ, ಟೈಮ್ 1:30 ಆಗಿದೆ. ಸೊ ಇವತ್ತೀಗ 5 o'clock ಎದ್ದು ಹೂವಿನ ಅಲಂಕಾರ ಎಲ್ಲ ಮಾಡಿ ದೀಪ ಹಂಚಿ ಪೂಜೆ ಮಾಡಬೇಕು. ಸೊ ಬನ್ನಿ, ನೆಕ್ಸ್ಟ್ ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ನಿಮ್ಗೆ ತೋರಿಸ್ತೀವಿ. ನೋಡಿದ್ರಲ್ಲ ನಮ್ಮ ಎಫರ್ಟ್ಸ್ ಎಲ್ಲ, ಎಷ್ಟು ಎಫರ್ಟ್ಸ್ ಹಾಕಿದೀವಿ ಅಂತ. 3-4 ದಿನದಿಂದ ನೀವು ನಂಬ್ತಿರೋ ಬಿಡ್ತಿರೋ, 2 ರಿಂದ 3 ಗಂಟೆ ಅಷ್ಟೇ ನಾವು ನಿದ್ದೆ ಮಾಡಿರೋದು. ಅಷ್ಟು ಎಫರ್ಟ್ ಹಾಕಿ ಮಾಡಿದೀವಿ. ಸೊ ನಿಮ್ಗೆ ನಮ್ಮ ಲಕ್ಷ್ಮಿ ನೋಡ್ಬೇಕಂತ ಆಸೆ ಆಗ್ತಿದೆಲ್ಲ, ಇಷ್ಟು ಎಫರ್ಟ್ಸ್ ಎಲ್ಲ ಹಾಕಿರೋದು. ಸೊ ಬನ್ನಿ ನಾನು ನಿಮ್ಗೆ ತೋರಿಸಿ. ನೋಡಿ ನಮ್ಮ ಲಕ್ಷ್ಮಿನ. ಲಕ್ಷ್ಮೀ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ ಮುಗಿಸಿದೆ.
ಇವಾಗ ನೀವು ಕೂಡ ಬನ್ನಿ, ನನ್ನ ದೇವ್ರ ಮನೇಲಿ ಹೇಗೆ ಅಲಂಕಾರ ಮಾಡಿದ್ದೀನಿ ತೋರಿಸ್ತೀನಿ, ಜೊತೆಗೆ ನಾನು ಹೇಗೆ ಪೂಜೆ ಮಾಡ್ತೇನೆ ಅಂತ ಕೂಡ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ತುಂಬ ಜನ ಕೇಳ್ತಾರೆ ಯಾಕೆ ಇಷ್ಟೊಂದು ಎಫರ್ಟ್ ತೊಗೊಂಡು ಹಬ್ಬಗಳು ಪೂಜೆಗಳು ಮಾಡ್ತೀಯ ಅಂತ. ಈ ಹಬ್ಬ ಪೂಜೆ ಯಾಕಪ್ಪ ನಾನು ಮಾಡ್ತೀನಿ ಅಂದರೆ ನನ್ನ ಮಗನಿಗೋಸ್ಕರ ಹೇಳ್ಕೊಡೋಕ್ಕೋಸ್ಕರ. ಫ್ಯೂಚರ್ ಜನ್ರೇಷನ್ಗೆ ಇದೆಲ್ಲ ಗೊತ್ತಾಗುತ್ತಲ್ವಾ, ಏನು ನಾವು ಯಾರು ಮಾಡ್ತೀವಿ. ನಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ನಾವು ಅಜ್ಜಿ ತಾತನ ಮನೆಗೆಲ್ಲ ಹೋಗಿ ಹಬ್ಬ ಮಾಡ್ತಿದ್ವಿ. ಬಟ್ ಇವಾಗ ಏನಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ, ಎಲ್ಲ ಅವ್ರವ್ರ ಮನೇಲಿ ಮಾಡ್ಕೊತಾರೆ. ನಾನು ಸುಮ್ಮನೆ ಒಂದು ಹೂವು ಇಟ್ಟು ಪೂಜೆ ಮಾಡೋದು ನಂಗೆ ಇಷ್ಟ ಇಲ್ಲ. ಹಬ್ಬ ಮಾಡಿದ್ರೆ ಕ್ಲೀನಾಗಿ ಚೆನ್ನಾಗಿ ಮಾಡಬೇಕು, ಕ್ಲೀನಾಗಿ ಹೂವು ಹಾಕಬೇಕು, ಹಂಗೆಲ್ಲ ಮಾಡಿ ಹಬ್ಬ ಮಾಡಿದ್ರೆ ನನಗೆ ಸಮಾಧಾನ. ಇವಾಗ ನೀವು ಕೂಡ ನೋಡ್ಬೋದು, ನಾವು ಏನು ಕಂಕಣ ಕಟ್ಟಿಸ್ಕೊತಾ ಇದ್ದಾನೆ, ಅವ್ನು ಕಟ್ಟಿದ್ದು ನೋಡು ನನಗೂ ಅಮ್ಮ ನಾನು ಕಟ್ತೀನಿ ಅಂದ್ಬಿಟ್ಟು ನನಗೆ ಕಟ್ಟಕ್ಕೆ ಬಂದ. ಪಾಪ ಅದು ಮಗು ಚಿಕ್ಕದು, ಇನ್ನು ಅದಕ್ಕೆ ಗಂಟಕ್ಕೂ ಬಂದಿಲ್ಲ, ಸುಮ್ಮನೆ ಜೋಡಿಸ್ಬಿಟ್ಟಿದೆ. ಕಟ್ಟು ಏನಂದ್ರು ಅದು ಕಟ್ಟಕ್ಕೆ ಬಂದಿಲ್ಲ. ಸೊ ಅಲ್ಲಂತೂ ಫುಲ್ ಕಾಮಿಡಿ ಮಾಡ್ಕೊಂಡು ನಾವು ಅವ್ನಿಗೆ ರೇಸ್ ಹಾಕ್ಬಿಟ್ಟು ಒಂದು ಗಂಟಕ್ಕೆ ಬರೋಲ್ಲ ಚಾಮಿ ನಿಂಗೆ ಅಂತ. ಸೊ ಇಷ್ಟು ಮುಗ್ದಂಗೆ ನಮ್ದು ಹಬ್ಬ ಎಲ್ಲ ಚೆನ್ನಾಗಿ ಮುಗಿಸಿ ಎಂಜಾಯ್ ಮಾಡಿದ್ವಿ. ಇದಾದ್ಮೇಲೆ ಅಮ್ಮ ನಾನು ಶ್ಲೋಕ ಹೇಳ್ತೀನಿ ಅಮ್ಮ ಅಂದ್ಬಿಟ್ಟು ನಮ್ಗೆ ಏನು ಶ್ಲೋಕ ಹೇಳ್ತಿದ್ದೆ ನೋಡಿ. ನಮ್ಮನೆ ನಾವು ಎಲ್ಲರಿಗೂ ಖುಷಿ ಆಗೋಯ್ತು ಮಗು ಹಾಡಾಡಿದ ತಕ್ಷಣ. ನೀವು ಕೂಡ ಎಂಜಾಯ್ ಮಾಡಿ. ಶಂಕರ ಪ್ರಾಣವಲ್ಲವೇ ಜ್ಞಾನವೈರ್ಯ ಸಿದ್ಧಾರ್ಥಂ ಭಿಕ್ಷಾಂದೇಶ ಪಾರ್ವತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಶಾಸ್ತ್ರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು, DM ಮಾಡಿದ್ರು, ಫ್ರೆಂಡ್ಸ್ ಎಲ್ಲ ಕೇಳಿದ್ರು ನೀವು ಡೆಕೋರೇಷನ್ ನೀವೇ ಮಾಡಿದ್ರಾ ಈಚೆಗಡೆ ಕರೆಸಿದ್ರಾ ಅಂತ. ಸೊ ಅವ್ರಿಗೆಲ್ಲ ಇವತ್ತು ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಈಗ ನಮ್ಮ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮುಗಿಸಿದ್ವಿ. ಹಬ್ಬದ ಊಟ ತಿಂದ್ವಿ, ಟಯರ್ಡ್ ಆಗಿದ್ದೀವಿ, ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ನೀವು ಕೂಡ ನೋಡಿದ್ವಿ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಪೂಜೆಯಲ್ಲಿ ನಾವೆಲ್ಲ ಸಿಗೋಣ ಆಯಿತಾ. ನೀವು ಕೂಡ ಬನ್ನಿ, ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಸಾಯಂಕಾಲ ಸಿಗೋಣ. ನಮ್ಮನೆ ಲಕ್ಷ್ಮೀ ಪೂಜೆ ಎಲ್ಲ ಮುಗಿತು. ಇವಾಗ ತಾಯಿಗೆ ಮಡ್ಲಕ್ಕಿ ತುಂಬೋ ಸಮಯ. ಸೊ ಬನ್ನಿ ಮಡ್ಲಕ್ಕಿ ತುಂಬೋಣ. ನೋಡಿ ಮಡ್ಲಕ್ಕಿಗೆ ಸೀರೆ, ಹಣ್ಣು, ಬಳೆ ಎಲ್ಲ ಇಟ್ಕೊಂಡಿದ್ವಿ. ಮಡ್ಲಕ್ಕಿ ತುಂಬೋಣ ಬನ್ನಿ.
ಲಕ್ಷ್ಮಿ ಹಬ್ಬಕ್ಕೆ ನಾವು ತಗೊಂಡಿರೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಹೆಣ್ಮಕ್ಳಿಗೆ ಕೇಳ್ರಿ ನಿಮ್ ಫೇವ್ರೇಟ್ ಕಲರ್ ಯಾವ್ದು ಅಂತ ಹೇಳು ಅಂದಿದ ತಕ್ಷಣ ಪಿಂಕು ಇಲ್ಲ ಪರ್ಪಲ್ ಅಂತಾರೆ. ಸೊ ನಾವು ಪಿಂಕ್ ಪರ್ಪಲ್ ಕನ್ಫ್ಯೂಷನ್ ಇತ್ತು. ಫೈನಲ್ ಮನೆಯಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಸೊ ಪರ್ಪಲ್ ಸೀರೆ ಉಡ್ಸೋಣ, ಮಡ್ಲಕ್ಕಿ ಪಿಂಕ್ ಸೀರೆ ಉಡ್ಸೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು 2 ಸೀರೆನೂ ತಂದಿದ್ದೀವಿ. 1 ಸೀರೆ ಉಡ್ಸಿದೀವಿ, 1 ಸೀರೆ ಮಡ್ಲಕ್ಕಿ ತುಂಬ ಬಿಟ್ಟಿದ್ದೀವಿ. ನೀವು ಹಿಂದೆ ಡೆಕೋರೇಷನ್ ಕೂಡ ನೋಡ್ಬೋದು, ಪಿಂಕ್ ಪರ್ಪಲ್ ಕಾಂಬಿನೇಷನ್ ನಾವು ಡೆಕೋರೇಟ್ ಮಾಡಿದ್ದೀವಿ. ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಮಹಾಲಕ್ಷ್ಮಿನೂ ಹೆಣ್ಣು, ಸೊ ನಾವು ಹೆಣ್ಣಲ್ಲ, ಸೊ ನಾವೇನ್ ಮಾಡೋಣ ಪಿಂಕ್ ಪರ್ಪಲ್ ಅಲ್ಲೇ ಮಾಡೋಣ ಅಂತ ಫುಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಪಿಂಕ್ ಪರ್ಪಲ್ ಇದೆ. ನೀವು ನೋಡ್ಬೋದು ನಾನು ಸುತ್ತಲೂ. ಲಕ್ಷ್ಮಿ ಕೂಡ ನೋಡ್ಬೋದು, ಕಣ್ಣಾಗ್ಲಿ ಐಬ್ರೋಸ್ ಆಗ್ಲಿ ಕ್ಲೀನ್ ಆಗಿ ಡ್ರಾ ಮಾಡ್ಕೊಂಡಿದೀನಿ. ಲೈಕ್ 0 ಪಾಯಿಂಟ್ ಬ್ರಷ್ ಅಲ್ಲಿ ಡ್ರಾ ಮಾಡ್ಕೊಂಡಿರೋದು. ಅರ್ಶಿನ ಕುಂಕುಮನ ಅಷ್ಟೇ ಕ್ಲೀನ್ ಆಗಿ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಲಕ್ಷ್ಮಿ ಬಂದ್ಬಿಟ್ಟು ಸೌಂದರ್ಯ ಪ್ರಿಯೆ, ಅಂದ್ರೆ ತುಂಬಾ ಅಲಂಕಾರ ಮಾಡ್ಕೊಳಕ್ ಇಷ್ಟಪಡ್ತಾಳೆ. ನಾವ್ ಎಷ್ಟು ಕ್ಲೀನ್ ಆಗಿ ಅಲಂಕಾರ ಮಾಡ್ತೀವಿ ಅವಳು ಅಷ್ಟು ಮುದ್ದಾಗಿ ಎದ್ದು ಕಾಣಿಸ್ತಾಳೆ. ನೀವು ನಮ್ಮ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಅಂತ. ನಮ್ಮನೆಗೆ ಇವತ್ತು ಯಾರ್ಯಾರು ಅರ್ಶಿನ ಕುಂಕುಮ ತಗೊಂಡ್ ಬಂದ್ರೆ ಅವ್ರಿಗೆಲ್ಲ ಇಷ್ಟ ಆಗಿದೆ. ಅದೇನೆ ಲಕ್ಷ್ಮಿ ಎದ್ದು ಕೂತಂಗಿದ್ದಾಳೆ, ಆ ಅಲಂಕಾರ ಅದೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತ. ಬಟ್ ಕೂಡ ನೋಡಿ ನನ್ನ ಸೀರೆ ಮ್ಯಾಚಿಂಗ್ ಇಟ್ಟಿದ್ದೀನಿ. ನನ್ನ ಸೀರೆ ಬಂದು ಬ್ಲೂ ಮತ್ತೆ ಗ್ರೀನ್, ಪ್ಯಾರೆಟ್ ಗ್ರೀನ್, ಸೊ ಅದ್ರ ಮ್ಯಾಚಿಂಗ್ ಇಟ್ಟಿದ್ದೀನಿ. ಮೂಗುತಿ ಮೇನ್ ಹೈಲೈಟ್ ಮೂಗುತಿ ನೋಡಿ, ದೇವ್ರದ್ದು ಎಷ್ಟು ಚೆನ್ನಾಗಿದೆ. ಆ ಮೂಗುತಿ ಹಾಕಿದ ತಕ್ಷಣ ದೇವ್ರ ಕೆನ್ನೆ ಮೂಗೆಲ್ಲ ಎಷ್ಟು ಚೆನ್ನಾಗಿ ಶೇಪ್ ಕೊಡುತ್ತೆ. ತಿರ್ಗಾ ಮಾಟಿ ಕೂಡ ಹಾಕಿದೀನಿ ನೋಡಿ ದೇವ್ರಿಗೆ, ಮಾಟಿ ವಾಲೆ ಜುಮ್ಕಿ ಹಾಕಿದೀನಿ. ಸೊ ನಾವು ಹೆಣ್ಮಕ್ಳು ಏನೇನು ಹಾಕೊಂತೀವೋ ನಾನು ದೇವ್ರಿಗೆ ಎಲ್ಲ ಹಾಕಿದೀನಿ. ಯಾಕಂದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ವರ್ಷ ನಮ್ಗೆ ಹಿಂಗೆ ಅಲಂಕಾರ ಮಾಡಕ್ ಶಕ್ತಿ ಕೊಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡಿದೀನಿ. ಕತ್ತು ಕೂಡ ನೋಡಿ ಮೇನ್ ಬಂದ್ಬಿಟ್ಟು ಮಾಂಗಲ್ಯ ಹಾಕಿದೀನಿ. ಮಾಂಗಲ್ಯ ಬಂದ್ಬಿಟ್ಟು ದೇವ್ರಿಗೆ ಯಾವತ್ತಿದ್ರು ಅರ್ಶಿನ ಕುಂಬಲ್ ಹಾಕಿದ್ರೆ ತುಂಬಾ ಶ್ರೇಷ್ಠ. ಇದು ನಮ್ಮ ಅಜ್ಜಿ ಕಾಲದಿಂದ ನಾವು ಪಾಲಿಸ್ಕೊಂಡ್ ಬಂದಿದೀವಿ. ಎಷ್ಟೇ ಚಿನ್ನ ಇದ್ರು ಒಂದು ಅರ್ಶಿನ ದಾರದ ಮಾಂಗಲ್ಯ ಹಾಕ್ತೀವಿ ನಮ್ಮ ಮನೇಲಿ. ಅದ್ರ ಜೊತೆ 2 ನೆಕ್ಲೆಸ್ ಹಾಕಿದೀನಿ, ಮತ್ತೆ ಕಾಸಿನ ಸರ. ಲಕ್ಷ್ಮಿ ಅಂದ್ರೇನೆ ಕಾಸಲ್ಲ, ಸೊ ಅಮ್ಮಂಗೆ ಕಾಸಿಂದ ಹಾಕೋಣ ಅಂದ್ಬಿಟ್ಟು ಕಾಸಿನ ಸರ ಹಾಕಿದೀನಿ. ಜೊತೆಗೆ ಡಾಬು ನೀವು ಕೈಯಲ್ಲಿ ನೋಡ್ಬೋದು, 2 ಕೈಲೂ ಕೈ ತುಂಬಾ ಬಳೆ ಹಾಕಿದೀನಿ, ಸೀರೆ ಮ್ಯಾಚಿಂಗು ಮತ್ತೆ ಒಂದು ಚಿನ್ನದ ಬಳೆ ಹಾಕಿದೀನಿ. ತಿರ್ಗಾ ಚೌಲಿ ಕೂಡ ಇಟ್ಟಿದ್ದೀನಿ. ಇದು ನಮ್ ಲಕ್ಷ್ಮಿಗೆ ಅಲಂಕಾರ. ನೋಡಿ ನಮ್ ಲಕ್ಷ್ಮಿ ಎಷ್ಟು ಮುದ್ದ ಕಾಣ್ತಿದ್ದಾಳೆ ಅಂತ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಲ್ಲ ನಮ್ ಲಕ್ಷ್ಮಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಓಕೆನಾ? ಇಲ್ಲಿವರೆಗೂ ನಮ್ಮ ಪೂಜೆ ನೋಡಿದ್ರಲ್ಲ, ನಿಮ್ಗಳಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ನೋಡಿದ್ರಲ್ಲ ನಮ್ಮ ಪೂಜೆ, ನಮ್ಮ ಡೆಕೋರೇಷನು, ನಾವು ಎಷ್ಟೆಷ್ಟು ಎಫೆಕ್ಟ್ ಹಾಕಿ ನಾವು ಪೂಜೆ ಮಾಡಿದ್ವಿ ಅಂತ ನಿಮಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನೋಡಿದ್ದವ್ರಿಗೂ ತುಂಬಾನೇ ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.